ವೆಲ್ಕಮ್ ಬ್ಯಾಕ್. ಹಿಂದೂಗಳ ವಿರುದ್ಧ ಕೈ ಎಫ್ಐಆರ್ ಅಸ್ತ್ರ ವಿಚಾರಕ್ಕೆ ಇದು ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಿಗೆ ಆತಂಕ ಎದುರಾಗಿದೆ. ತಾಲಿಬಾನಿ ಸಂಸ್ಕೃತಿ ಸ್ಥಾಪನೆಗೆ ಕೈ ಹೆಜ್ಜೆ ಹಾಕಿದೆ. ಹಿಂದೂ ಮುಖಂಡರ ಮೇಲೆ ಜಿಪಿಎಸ್ ನಿಗಾ ವಹಿಸಿದೆ. ಡ್ರಗ್ಸ್ ಪೆಡ್ಲರ್ ಹಿಡಿಯುವಂತಹ ಬದಲು ಆರ್ಎಸ್ಎಸ್ ಟಾರ್ಗೆಟ್ ಆಗ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು. ಹಿಂದೂಗಳ ವಿರುದ್ಧವಾಗಿ ಕಾಂಗ್ರೆಸ್ ಎಫ್ಐಆರ್ ಅಸ್ತ್ರವನ್ನ ಹೂಡಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಿಗೆ ಆತಂಕ ಎದುರಾಗಿದೆ. ತಾಲಿಬಾನಿ ಸಂಸ್ಕೃತಿ ಸ್ಥಾಪನೆಗೆ ಕಾಂಗ್ರೆಸ್ ಹೆಜ್ಜೆಯನ್ನ ಹಾಕ್ತಾ ಇದೆ. ಹಿಂದೂ ಮುಖಂಡರ ಮೇಲೆ ಜಿಪಿಎಸ್ ನಿಗಾ ವಹಿಸ್ತಾ ಇದೆ. ಡ್ರಗ್ಸ್ ಪೆಡ್ಲರ್ ಹಿಡಿಯುವಂತಹ ಬದಲು ಆರ್ಎಸ್ಎಸ್ ಟಾರ್ಗೆಟ್ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಎಫ್ಐಆರ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೈ ಸರ್ಕಾರದ ಎಫ್ಐಆರ್ಗೆ ಬಿಜೆಪಿ ಕಿಡಿಕಾರ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಪುತ್ತಿಲಾಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕೆಂಡ ಕಾರ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಿಗೆ ಆತಂಕ ಎದುರಾಗಿದೆ. ತಾಲಿಬಾನಿ ಸಂಸ್ಕೃತಿ ಸ್ಥಾಪನೆಗೆ ಕೈ ಹೆಜ್ಜೆಯನ್ನ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಹಿಂದೂಗಳ ದನಿ ಅಡಗಿಸೋಕೆ ಈ ರೀತಿಯಾಗಿ ಎಫ್ಐಆರ್ ಅನ್ನ ಹಾಕಲಾಗ್ತಾ ಇದೆ. ಯಾರಾದ್ರೂ ಮಾತನಾಡ್ಬಿಟ್ರೆ ಅಲ್ಲಿ ಅವರನ್ನ ಅಡಗಿಸಬೇಕು ಅಂತ ಎಫ್ಐಆರ್ ಅನ್ನ ಹಾಕುವಂತಹ ಅಸ್ತ್ರಗಳನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನುವಂಥದ್ದು ಬಿಜೆಪಿಯ ಆರೋಪ. ನೆಟ್ಟಾರು ಹತ್ಯೆ ಬಳಿಕ ಸರಣಿ ಹತ್ಯೆ ಆಗಿದೆ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. ಬಟ್ ಮೇಲೆ ಎಫ್ಐಆರ್ಗೆ ಶೋಭಾ ಆಕ್ರೋಶವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮುಖಂಡರ ಮೇಲೆ ಜಿಪಿಎಸ್ ನಿಗಾ ವಹಿಸಿದೆ. ತಮ್ಮ ಜಿಪಿಎಸ್ ಮಾಡಲಿ ಅಂತ ಹೇಳಿ ಸವಾಲನ್ನು ಕೂಡ ಹಾಕಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಹಿಡಿಯುವಂತಹ ಬದಲು ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದನ್ನ ಖಂಡಿಸಿ ಪ್ರತಿಭಟಿಸುವಂತಹ ಬಗ್ಗೆ ಈಗಾಗಲೇ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಕೈ ಸರ್ಕಾರದ ಎಫ್ಐಆರ್ಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಡಾಮಂಡಲರಾಗಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳಿಗೆ ಆತಂಕ ಎದುರಾಗ್ತಾ ಇದೆ. ಏನಾದ್ರೂ ಮಾತನಾಡಲಿಕ್ಕೆ ಹೋದ್ರೆ ಅವರ ಮೇಲೆ ಎಫ್ಐಆರ್ ಅಸ್ತ್ರವನ್ನ ಹೂಡ್ತಾರೆ. ತಾಲಿಬಾನಿ ಸಂಸ್ಕೃತಿ ಸ್ಥಾಪನೆಗೆ ಈಗಾಗಲೇ ಕಾಂಗ್ರೆಸ್ ಹೆಜ್ಜೆ ಹಾಕ್ತಾ ಇದೆ. ಹಿಂದೂಗಳ ದನಿ ಅಡಗಿಸಬೇಕು ಅನ್ನುವಂತಹ ಸಲುವಾಗಿ ಎಫ್ಐಆರ್ ಅಸ್ತ್ರ ಇದು. ನೆಟ್ಟಾರು ಹತ್ಯೆ ಬಳಿಕ ಸರಣಿ ಹತ್ಯೆಗಳಾಗಿದೆ. ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಎಫ್ಐಆರ್ಗೆ ಶೋಭಾ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಮುಖಂಡರ ಮೇಲೆ ಜಿಪಿಎಸ್ ನಿಗಾ ವಹಿಸ್ತಾ ಇದೆ. ಜಿಪಿಎಸ್ ಮಾಡ್ಲಿ ಅವ್ರ ಮೇಲೂ ಕೂಡ ಅದ ಸವಾಲ್ ಹೆಸರು. ಡ್ರಗ್ಸ್ ಪೆಡ್ಲರ್ ಹಿಡಿಯುವಂತಹ ಬದಲು ಇವ್ರು ಏನ್ ಮಾಡ್ತಾ ಇದ್ದಾರೆ, ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಪ್ರತಿಭಟಿಸುವಂತಹ ಬಗ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ನಾಯಕರು.